ಒಬ್ಬ ವ್ಯಕ್ತಿ ತಮ್ಮ ವ್ಯಕ್ತಿತ್ವವನ್ನು ಹೇಗೆ ಚಂದ ಮಾಡ್ಕೊಳ್ಳೋದು? ದಿನ ಏನಾದ್ರು ಹೊಸ್ದಾಗಿ ಕಲಿಬೇಕು. ಸ್ಕೂಲ್ಗೆ ಹೋಗ್ಬೇಕು, ಪಾಠ ಕಲಿಬೇಕು, ಹೋಮ್ವರ್ಕ್ ಮಾಡಬೇಕು, ಎಕ್ಸಾಮ್ ಬರೀಬೇಕು. ನಗ್ನಗ್ತಾ ಹೆಂಗ್ ಸರ್ ಕಲಿಯೋದು? ಸ್ಕೂಲಲ್ಲಿ ಹೇಳ್ತಾರೆ ಫಸ್ಟು, ಮ್ಯಾಥ್ಸ್ ತುಂಬ ಇಂಪಾರ್ಟೆಂಟು, ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು, ತುಂಬ ಕಷ್ಟ ಅಂತಾರೆ. ಈ ಭಯದಿಂದಾನೇ ಅರ್ಧ ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ. ನಮಗೆ ಕನ್ನಡದಲ್ಲಿ ಸುಲಭವಾಗಿ ಅರ್ಥ ಆಗುತ್ತೆ ನೋಡಿ. ಎರಡು ಒಂದಲ್ಲಿ ಎರಡು, ಎರಡಲ್ಲಿ 4. ಇಂಗ್ಲೀಷಲ್ಲಿ ಹೇಳ್ತೀವಿ 2 2s 4. ಏನಿದೆ ಝಾ ಅಂದರೆ? ಸರ್ ಇದೆಲ್ಲ ಕಲಿತೀವಲ್ಲ ನಾವು, ಇದೆಲ್ಲ ರಿಯಲ್ ಬದುಕಿಗೆ ನಮ್ಗೆ ಹೆಲ್ಪ್ ಆಗುತ್ತಾ ಸರ್? ವಿರಾಟ್ ಕೊಹ್ಲಿ ಮಾತಾಡಿದ್ದೆ ಒಂದ್ಸತಿ ಒಂದು ಇದರಲ್ಲಿ ನೋಡಿದ್ದೆ. ಮ್ಯಾಥ್ಸ್ಗೆ ಏನಕ್ಕೆ ಪ್ರಯೋಜನ ಆಗುತ್ತೆ, ನಂಗೆ ಸೈನ್ ಥೀಟಾ ಕಾಸ್ ಥೀಟಾ ಸಾಕಾಗೋಯ್ತು ಅಂತ ಹೇಳಿದ್ರು. ಆ ಬಾಲ್ ಎಲ್ಲಿ ಪಿಚ್ ಆಗಿ ಯಾವ ಡೈರೆಕ್ಷನ್ ಡಿಫ್ಲೆಕ್ಟ್ ಆಗುತ್ತೆ, ಎವ್ರಿಥಿಂಗ್ ಈಸ್ ಯುವರ್ ಸೈನ್ ಥೀಟಾ ಕಾಸ್ ಥೀಟಾ ಟ್ರಿಗ್ನಾಮೆಟ್ರಿ. ಪ್ರತಿಯೊಬ್ಬರಿಗೂ ಮ್ಯಾಥಮೆಟಿಕ್ಸ್ ಅವ್ರ ಬದುಕು ಕನೆಕ್ಟ್ ಆಗಿರುತ್ತಾ ಸರ್? ಇವಾಗ ನಾವು ಆಕ್ಚುಲಿ ವರ್ಕ್ಶಾಪ್ ಮಾಡ್ಬೇಕಾದ್ರೆ ಸುಮ್ಮನೆ ಒಂದು 2 ಪ್ರಾಬ್ಲಮ್ ಈ ಥರದ್ದು ಕೊಡ್ತೀವಿ, ಎಲ್ರಿಗೂ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಆನ್ಸರ್ ಬರೆದಿದ್ರೂ ಪರವಾಗಿಲ್ಲ, ಎಕ್ಸೈಟಿಂಗ್ ಇಂಟ್ರೆಸ್ಟಿಂಗ್ ಅನ್ನಿಸ್ಬೇಕು. ಮ್ಯಾಥ್ಸ್ ಕಲಿಬೇಕು ಅಂದ್ರೆ ಫಾರ್ಮುಲಾ ಮರ್ತೋಗಿ. ಸರಿ, ಒಂದ್ಸತಿ ಅವ್ರು 10th ಮಾರ್ಕ್ಸ್ ತೆಗೆದ್ರೆ ಲೈಫ್ ಟೈಮ್ ವ್ಯಾಲಿಡಿಟಿ ಯಾಕಿರಬೇಕು ಅಂತ ಕೇಳಿದ್ರು. ಫಿಕ್ಸ್ಡ್ ಸಿಲೆಬಸ್, ಸಿಮಿಲರ್ ಕ್ವಶನ್ಸ್ ಅಥವಾ ಸೇಮ್ ಕ್ವಶನ್ಸೇ ಕೊಟ್ಬಿಡ್ತಾರೆ. ಹಿಂಗೆ ಹಾಗೆ ಏನಾಗುತ್ತೆ, 10th ನಿಮಗೆ ಮಾರ್ಕ್ಸ್ಗಳು ಕೇಳಿದ್ರೆ ಶಾಕ್ ಆಗುತ್ತೆ. ಉಡುಪಿ ಜಿಲ್ಲೆ ಹೈಯೆಸ್ಟು ಅಂತೆಲ್ಲ ಹೇಳ್ತಿದ್ವಿ. 10th ಮಾರ್ಕ್ಸ್ ಕಾರ್ಡ್ ಈಸ್ ನಾಟ್ ದ ರಿಫ್ಲೆಕ್ಷನ್ ಆಫ್ ಒನ್ಸ್ ಎಬಿಲಿಟೀಸ್. ತುಂಬ ಜನ ಹೇಳ್ತಾರೆ 10th ರ್ಯಾಂಕ್ ಬಂದವ್ರು ಎಲ್ಲೋದ್ರು ಅಂತ. ಎಷ್ಟು ಚೆನ್ನಾಗಿ ಸಿಟಿಲಿರೋರೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ, ನಮ್ಗೆ ಅಷ್ಟು ಆಗಲ್ವಲ್ಲ ಅಂತ. ಇಂಡಿಯಾದಲ್ಲಿ ಮಾತ್ರ ನಮಗೆ ವೈಟ್ ಸ್ಕಿನ್ ಕಾಂಪ್ಲೆಕ್ಸ್ ಇದೆ. ಯಾರಾದರೂ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಸೂಪರ್, ಇಂಗ್ಲೀಷ್ ಮಾತಾಡೋಕ್ಕೆ ಬರಲಿಲ್ಲ ಅಂದರೆ ವೇಸ್ಟ್. ಇಫ್ ಯು ವಾಂಟ್ ಟು ಕಾನ್ಫಿಡೆಂಟ್ಲಿ ಸ್ಪೀಕ್ ಇನ್ ಇಂಗ್ಲೀಷ್, ಫರ್ಗೆಟ್ ಗ್ರಾಮರ್. ಗುರು, ನೀನು ಎಷ್ಟಾರ ಅರ್ಥ ಮಾಡ್ಕೊಂಡಿರು, ರಿಸಲ್ಟ್ ಏನು ಬಂತು ಅನ್ನೋದು ನೋಡ್ತಾರೆ. ಬರೀ SLC PUC ಮಾರ್ಕ್ಸ್ ಬಂದರೆ ಆಗಲ್ಲ. ಇದನ್ನ ಯಾಕೆ ಮಕ್ಕಳಿಗೆ ಕಲಿಸುವ ಪರಿಯನ್ನು ಬದಲಾವಣೆ ಯಾಕೆ ಮಾಡಿಲ್ಲ? ಆ್ಯಕ್ಚುಲಿ ಸ್ಕೂಲ್ಗಳಲ್ಲಿ ಏನಾಗುತ್ತೆ, ಟೀಚರ್ಸ್ ಆರ್ ಬಾದರ್ಡ್ ಅಬೌಟ್ ಕವರಿಂಗ್ ದ ಸಿಲೆಬಸ್, ಬಟ್ ದ ಟಾಸ್ಕ್ ಇಸ್ ಟು ಅನ್ಕವರ್ ದ ಸಿಲೆಬಸ್. ಇವತ್ತು ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಿಮಗೆ ಪ್ಲಂಬಿಂಗು, ಎಲೆಕ್ಟ್ರಿಷಿಯನ್ ಈ ವರ್ಕ್ಗಳು ತುಂಬ ಜನ ಪರ್ ಡೇ 2000 ಮಿನಿಮಮ್ ಇಂದ ಹಿಡಿದು 10,000 ಮಾಡೋರು ಇದ್ದಾರೆ. ಬರೀ 10th ಓದಿಸೋಕೆ ಮುಂಚೆನೇ ಕಾರ್ಪೆಂಟ್ರಿ ಕಲಿಸ್ಬೋದು, ಎಲೆಕ್ಟ್ರಿಷಿಯನ್ ಕಲಿಸ್ಬೋದು. ಇವತ್ತು ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಅದೇ ಮಣ್ಣನ್ನು ಗಟ್ಟಿಯಾಗಿ ನಂಬ್ಕೊಳ್ಳಿ, ಎಲ್ಲ ಹೆಣ್ಗಳು ನಿಮ್ಮ ಹಿಂದೆ ಇರ್ತಾರೆ ಅಂತ ಹೇಳ್ತೀನಿ 10 ವರ್ಷದಲ್ಲಿ. ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಹಿಂಗೇನೋ ಹಿಡ್ಕೊಳ್ತಾರೆ, ಹಿಂಗೆ ರೆಡ್. ಪೇರೆಂಟ್ಸ್ಗಳಿಗೆ ಅವ್ರ ಮಕ್ಕಳಲ್ಲಿ ಏನೋ ಒಂದು ಸ್ಪೆಷಲ್ ಕೊಡಬೇಕು ಅಂತ ಕಾಯ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಇಂಥವ್ರು ಉಟ್ಕೋತಾರೆ.